ಕ್ಯಾಮ್ರಾದಲ್ಲಿ ಸರಿಯಾದ ಕೆಲವು ಅದ್ಭುತವಾದ ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ರ್ಯಾಟ್ಸ್ ಒಂದೇ ಪ್ಲೇಸ್ ನಲ್ಲಿ 25,000 ಇಲಿಗಳ ಗುಂಪು ಇದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಒಂದು ಇಲಿ ಕಾಣಿಸ್ಕೊಂಡ್ರೆ ಸಾಕು, ಅದನ್ನ ಹೊರಗಡೆ ಓಡಿಸೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ. ಅಂತದ್ರಲ್ಲಿ ಈ ಒಂದು ಪ್ಲೇಸ್ ನಲ್ಲಿ ಬರೋಬ್ಬರಿ 25,000 ಇಲಿಗಳು ಬದುಕ್ತಾ ಇವೆ. ಇನ್ನು ಈ ಇಲಿಗಳಿಗೆ ಪೂಜೆಗಳನ್ನ ಮಾಡ್ತಾ ಅವುಗಳಿಗೆ ಫುಡ್ ಅನ್ನು ಕೂಡ ಕೊಡಲಾಗುತ್ತೆ. ರಾಜಸ್ಥಾನದಲ್ಲಿರುವ ದೆಸ್ಕೋನ್ ಅನ್ನುವ ಗ್ರಾಮದಲ್ಲಿ ಕರ್ಣಿ ಮಾತೆ ಅನ್ನುವ ಒಂದು ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನದ ಒಳಗಡೆ ನೀವು ಹೋದ್ರೆ ಸಾಕು, ನೀವು ಇಡುವ ಪ್ರತಿಯೊಂದು ಹೆಜ್ಜೆಗೂ 20-30 ಇಲಿಗಳು ನಿಮ್ಗೆ ಕನ್ಫರ್ಮ್ ಆಗಿ ಕಾಣಿಸ್ತವೆ. ಈ ಗುಡಿ ಒಳಗಡೆ ಸಾವಿರಾರು ಇಲಿಗಳು ವಾಸ ಮಾಡ್ತಿವೆ. ವಿಚಿತ್ರವೇನಂದ್ರೆ ಈ ಇಲಿಗಳೆಲ್ಲ ಗುಡಿಯನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದೇ ಇಲ್ಲ. ಪ್ರತಿದಿನ ಇದೇ ಗುಡಿಯಲ್ಲಿ ಸಾವಿರಾರು ಇಲಿಗಳು ಓಡಾಡ್ತವೆ. ಇನ್ನು ಇಲ್ಲಿಗೆ ಬರುವ ಭಕ್ತರು ಕೂಡ ಆ ಇಲಿಗಳು ಎಂಜಲು ಮಾಡಿ ಬಿಟ್ಟಿರುವ ಫುಡ್ ಅನ್ನ ದೇವರ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ತಾರೆ. ಆದ್ರೆ ಈ ಮನುಷ್ಯರೆಲ್ಲ ಇಲಿಗಳನ್ನ ಯಾಕೆ ಅಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಗೊತ್ತಾ? ಈ ಗುಡಿಯಲ್ಲಿರುವ ಕರ್ಣಿ ಮಾತೆ ದುರ್ಗಾದೇವಿಯ ಮತ್ತೊಂದು ಅವತಾರ ಎಂದು ನಂಬಲಾಗುತ್ತೆ. ಆದ್ರೆ ಈಕೆಯ ವಂಶಕ್ಕೆ ಸೇರಿದ ಒಬ್ಬ ಚಿಕ್ಕ ಹುಡುಗ ಒಂದು ದಿನ ಸತ್ತು ಹೋಗ್ತಾನೆ. ಆ ಹುಡುಗನನ್ನ ಮತ್ತೆ ಬದುಕಿಸಿಕೊಳ್ಳಲು ಯಮಧರ್ಮ ರಾಜನ ಬಳಿ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಯಮಧರ್ಮ ರಾಜ ಸತ್ತೋಗಿರೋರನ್ನ ಮತ್ತೆ ಬದುಕಿಸಲು ಸಾಧ್ಯವಿಲ್ಲದ ಕೆಲಸ ಅಂತ ಹೇಳ್ತಾನೆ. ಆಗ ಆ ದೇವಿ ನಿಷ್ಠೆಯಿಂದ ತಪಸ್ಸನ್ನ ಮಾಡಿ ತನ್ನ ವಂಶದವರೆಲ್ಲರನ್ನ ಮತ್ತೆ ಇಲಿಗಳಾಗಿ ಪುನರ್ಜನ್ಮ ಮಾಡುವ ತರ ಒಂದು ವರವನ್ನ ಪಡೀತಾಳೆ. ಆಗಿನಿಂದ ಇಲ್ಲಿರುವ ಇಲಿಗಳು ಆ ದೇವಿಯ ಭಕ್ತರ ಪುನರ್ಜನ್ಮ ಅಂತ ಅಲ್ಲಿನ ಸ್ಥಳೀಯ ಜನರು ತುಂಬಾನೇ ಬಲವಾಗಿ ನಂಬ್ತಾರೆ. ಈ ದೇವಾಲಯ ಪ್ರಪಂಚದಾದ್ಯಂತ ಇಲಿಗಳ ದೇವಾಲಯ ಅಂತ ತುಂಬಾನೇ ಪಾಪ್ಯುಲರ್ ಆಗಿದೆ. ಇಲ್ಲಿರುವ ಎಲ್ಲಾ ಇಲಿಗಳು ದೈವ ಸ್ವರೂಪವೇ ಅಂತ ನಂಬಿ ಅಷ್ಟೇ ನಿಷ್ಠೆಯಿಂದ ಪೂಜೆ ಮಾಡಲಾಗುತ್ತೆ. ಜೊತೆಗೆ ಅವರು ಗಬಾಸ್ ಅನ್ನುವ ಹೆಸರಲ್ಲಿ ಇವುಗಳನ್ನ ಕರೆಯಲಾಗುತ್ತೆ. ಒಂದು ವೇಳೆ ಈ ಇಲಿಗಳ ಮಧ್ಯದಲ್ಲಿ ಯಾರಿಗಾದ್ರೂ ಬಿಳಿ ಬಣ್ಣದ ಇಲಿ ಕಾಣಿಸ್ಕೊಂಡ್ರೆ ಅವರು ತುಂಬಾನೇ ಅದೃಷ್ಟವಂತರು ಅಂತ ನಂಬಲಾಗುತ್ತೆ. ಈ ಗುಡಿಯ ಒಳಗಡೆ ಯಾರೇ ಬಂದ್ರು ಕೂಡ ಅವರು ತುಂಬಾನೇ ನಿಧಾನವಾಗಿ ನಡೀತಾ ಹೋಗ್ಬೇಕು. ಯಾಕಂದ್ರೆ ಬೈ ಮಿಸ್ಟೇಕ್ ಆಗಿ ಅಲ್ಲಿರುವ ಇಲಿಗಳನ್ನ ಯಾರಾದ್ರೂ ತುಳಿದ್ರೆ ಅದು ತುಂಬಾನೇ ದೊಡ್ಡ ಪಾಪ ಮಾಡಿದಾಗೆ ಅಂತ ನಂಬಲಾಗುತ್ತೆ. ಸ್ಟಿಂಗ್ರೇ ಫಿಶ್ ಈ ದೃಶ್ಯ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದೆ. ಒಂದೇ ಬಾರಿಗೆ ಇಷ್ಟೊಂದು ಮೀನುಗಳು ಎಲ್ಲಿಗೆ ಹೋಗ್ತಾ ಇವೆ ಗೊತ್ತಾ? ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವ ಮೀನಿನ ಹೆಸರು ಸ್ಟಿಂಗ್ರೇ ಫಿಶ್. ಇದೊಂದು ತುಂಬಾನೇ ವಿಷಪೂರಿತವಾದ ಮೀನು. ಈ ಮೀನು ಎಷ್ಟೊಂದು ವಿಷಕಾರಿಯಾಗಿರುತ್ತೋ ಅದಕ್ಕಿಂತ ಹೆಚ್ಚು ಸುಂದರವಾಗಿ ಕಾಣಿಸುತ್ತೆ ಈ ಮೀನು. ಆದ್ರೆ ಈ ಮೀನುಗಳ ಗುಂಪು ಪ್ರತಿ ವರ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಗುಂಪುಗಳಾಗಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತವೆ. ಯಾಕಂದ್ರೆ ಈ ಸಮುದ್ರದ ಒಳಗಡೆ ತಾಪಮಾನದಲ್ಲಿ ಏನಾದ್ರೂ ಬದಲಾವಣೆ ಬಂದಾಗ ಜೊತೆಗೆ ಶಾರ್ಕ್ ಮೀನುಗಳ ಗುಂಪಿನಿಂದ ಇವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ಮೀನುಗಳು ಒಟ್ಟಾಗಿ ಬೇರೆ ಪ್ರದೇಶಕ್ಕೆ ಪ್ರಯಾಣ ಮಾಡ್ತಾ ಇರ್ತವೆ. ಎರಡನೇದು, ಅವುಗಳಿಗೆ ಬೇಕಾದಷ್ಟು ಆಹಾರ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೋ ಆ ಪ್ರದೇಶಗಳಿಗೆ ಕೂಡ ಈ ರೀತಿಯಲ್ಲಿ ಪ್ರಯಾಣ ಮಾಡ್ತವೆ. ಮೂರನೇದು, ಇವು ಮರಿಗಳನ್ನ ಇಡಲು ಕಡಿಮೆ ತಾಪಮಾನ ಇರುವ ಪ್ರದೇಶಗಳಿಗೆ ಕೂಡ ಈ ರೀತಿಯಲ್ಲಿ ಗುಂಪಿನಲ್ಲಿ ವಲಸೆ ಹೋಗ್ತವೆ. ಇವು ಮೆಕ್ಸಿಕೋಗೆ ಸೇರಿದ ಯುಕಾಟನ್ ಸಮುದ್ರ ತೀರದಿಂದ ಅಮೆರಿಕದ ಸಮುದ್ರ ತೀರಗಳ ಬಳಿ ಇವು ವಲಸೆ ಹೋಗ್ತವೆ. ಜೊತೆಗೆ ಕರೇಬಿಯನ್ ಸಮುದ್ರದಿಂದ ಗಲ್ಫ್ ಆಫ್ ಮೆಕ್ಸಿಕೋದವರೆಗೂ ಕೂಡ ಇಷ್ಟೊಂದು ಲಕ್ಷಗಳ ಸಂಖ್ಯೆಯಲ್ಲಿ ಇವು ವಲಸೆ ಹೋಗ್ತವೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ಅದ್ಭುತವಾದ ದೃಶ್ಯವನ್ನ ನೋಡಿದ ಫೀಲ್ ಬರುತ್ತೆ. ಮೊನಾರ್ಚ್ ಇಲ್ಲಿ ಕಂಡು ಬರುವ ಈ ಚಿಕ್ಕ ಗಾರ್ಡನ್ ಅಲ್ಲಿ ಬರೋಬ್ಬರಿ 50 ಕೋಟಿ ಮೊನಾರ್ಚ್ ಎನ್ನುವ ಚಿಟ್ಟೆಗಳು ಬದುಕ್ತಾ ಇವೆ. ಪ್ರಸ್ತುತ ಎಲ್ಲಾ ಚಿಟ್ಟೆಗಳು ಇಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿವೆ. ಈ ಪ್ಲೇಸ್ಗೆ ಹೋಗಿ ಆ ದೃಶ್ಯಗಳನ್ನ ಯಾರಾದ್ರೂ ಸೆರೆ ಹಿಡಿಬೇಕು ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಮನುಷ್ಯರು ಒಳಗಡೆ ಬಂದ ತಕ್ಷಣ ಎಲ್ಲ ಅಲ್ಲಿಂದ ಹಾರಿ ಹೋಗ್ತವೆ. ಅದಕ್ಕೆ ರೋಬೋಟಿಕ್ ಹಮ್ಮಿಂಗ್ ಬರ್ಡ್ ಅನ್ನ ತಯಾರಿ ಮಾಡಿ ಅದರಲ್ಲಿ ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡಿ ಈ ಸುಂದರವಾದ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ. ಆದ್ರೆ ಇವೆಲ್ಲ ಆ ಪ್ರದೇಶದಲ್ಲಿನ ವಾತಾವರಣ ತುಂಬಾನೇ ತಂಪಾಗಿರೋವರೆಗೂ ಎಲ್ಲಾ ಚಿಟ್ಟೆಗಳು ಗುಂಪಿನಲ್ಲಿ ಇದ್ದು ತಮ್ಮನ್ನ ತಾವು ಬೆಚ್ಚಗೆ ಮಾಡಿಕೊಳ್ತವೆ. ಯಾವಾಗ ಆ ಪ್ರದೇಶದಲ್ಲಿ ತಾಪಮಾನ 50 ಡಿಗ್ರಿಗೆ ಸೇರಿಕೊಳ್ಳುತ್ತೋ ಆಗ ಇಲ್ಲಿರುವ ಎಲ್ಲಾ ಚಿಟ್ಟೆಗಳು ಹಾರಿ ಹೋಗ್ತವೆ. ಈ ದೃಶ್ಯಗಳನ್ನ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನೋಡಿರೋದಿಲ್ಲ, ಅಷ್ಟೊಂದು ಅದ್ಭುತವಾಗಿರುತ್ತೆ ಆ ದೃಶ್ಯಗಳು. ಆದ್ರೆ ಎಲ್ಲರಿಗೂ ಬರುವ ಕಾಮನ್ ಪ್ರಶ್ನೆ ಏನಂದ್ರೆ ಈ ಪ್ರದೇಶದಲ್ಲಿ ಯಾಕೆ ಇಷ್ಟೊಂದು ಕೋಟ್ಯಾಂತರ ಚಿಟ್ಟೆಗಳು ಗುಂಪಿನಲ್ಲಿ ವಾಸ ಮಾಡ್ತವೆ ಅಂತ. ಯಾಕಂದ್ರೆ ಕೆನಡಾದಲ್ಲಿ ಮಿಲ್ಕ್ ಬೀಡ್ ಅನ್ನುವ ಗಿಡಗಳು ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತವೆ. ಈ ಚಿಟ್ಟೆಗಳಿಗೆ ಕೂಡ ಆ ಮಿಲ್ಕ್ ಬೀಡ್ ನಿಂದ ಸಿಗುವ ಆಹಾರ ತುಂಬಾನೇ ಇಷ್ಟ. ಅದಕ್ಕೆ ಇವು ಈ ಪ್ರದೇಶದಲ್ಲಿ ಜೀವಿಸಲು ತುಂಬಾನೇ ಹೆಚ್ಚು ಇಷ್ಟಪಡ್ತವೆ. ಕೆಲವು ಬಾರಿ ವಾತಾವರಣದಲ್ಲಿ ಏನಾದ್ರೂ ಬದಲಾವಣೆ ಬಂದ್ರೆ ಕೆನಡಾದಿಂದ ಮೆಕ್ಸಿಕೋದ ಕಡೆ ಕೂಡ ಇವು ವಲಸೆ ಹೋಗ್ತವೆ. ಸ್ನೇಕ್ಸ್ ಹಾವುಗಳಿಗೆ ಕೂಡ ರಾಜ್ಯಗಳು ರಾಜ್ಯಭಾರಗಳು ಇರ್ತವೆ ಅಂತ ನಮ್ಮ ಪುರಾಣಗಳಲ್ಲಿ ನಾವು ಕೇಳಿರ್ತೀವಿ. ಆದ್ರೆ ನಿಜ ಜೀವನದಲ್ಲಿ ನಾವು ನೋಡಿರೋದಿಲ್ಲ. ಆದ್ರೆ ಈಗ ನಿಮ್ಗೆ ಅಂತಹ ಒಂದು ಪ್ರದೇಶದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ನಿಜವಾಗ್ಲೂ ಒಂದು ಪ್ರದೇಶದಲ್ಲಿ ಕೇವಲ ಹಾವುಗಳು ಮಾತ್ರವೇ ಕಂಡು ಬರ್ತವೆ. ಅಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಗೂ 100 ಹಾವುಗಳು ನಿಮ್ಗೆ ಕಾಣಿಸ್ತವೆ. ಅದರಲ್ಲೂ ಈ ದ್ವೀಪದಲ್ಲಿರುವ ಗೋಲ್ಡನ್ ಲೆನ್ಸರ್ ವೈಪರ್ ಅನ್ನುವ ಅತ್ಯಂತ ವಿಷಪೂರಿತವಾದ ಹಾವುಗಳು ಬರೋಬ್ಬರಿ 4,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತವೆ. ಇವು ಎಷ್ಟೊಂದು ವಿಷಪೂರಿತ ಹಾವು ಅಂದ್ರೆ ಈ ದ್ವೀಪದಲ್ಲಿ ಇವುಗಳಿಗೆ ತಿನ್ನೋದಕ್ಕೆ ಸರಿಯಾದ ಆಹಾರ ಅನ್ನೋದು ಸಿಗೋದಿಲ್ಲ. ಕೇವಲ ಕೆಲವು ಪಕ್ಷಿಗಳನ್ನ ಇಲ್ಲ ಲಿಜಾರ್ಡ್ಸ್ ಅನ್ನ ಮಾತ್ರವೇ ತಿಂದು ಬದುಕುತ್ತೆ. ಅದಕ್ಕೆ ಈ ಹಾವುಗಳಲ್ಲಿರುವ ವಿಷ ಅನ್ನೋದು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಒಂದು ಬಾರಿ ಅವುಗಳನ್ನ ಕಚ್ಚಿದ್ರೆ ಸಾಕು ಅವು ಸತ್ತು ಹೋಗ್ತವೆ.
ಒಂದು ವೇಳೆ ಬೈ ಮಿಸ್ಟೇಕ್ ಆಗಿ ಇವು ಮನುಷ್ಯರನ್ನ ಕಚ್ಚಿದ್ರೆ ಆ ಮನುಷ್ಯ ಕೇವಲ 20 ನಿಮಿಷಗಳಲ್ಲಿ ಸತ್ತು ಹೋಗ್ತಾನೆ. ಅಂದ್ರೆ ಅಷ್ಟೊಂದು ಡೇಂಜರ್ಸ್ ಆಗಿರುತ್ತೆ ಅದರ ವಿಷ. ಅದಕ್ಕೆ ಈ ದ್ವೀಪಕ್ಕೆ ಮನುಷ್ಯರು ಹೋಗೋದನ್ನ ಬ್ರೆಜಿಲ್ ಗವರ್ನಮೆಂಟ್ ಬ್ಯಾನ್ ಮಾಡಿದೆ. ಇಲ್ಲಿಗೆ ಗವರ್ನಮೆಂಟ್ ನ ಪರ್ಮಿಷನ್ ಇರುವ ಕೆಲವು ವಿಜ್ಞಾನಿಗಳು, ಕೆಲವು ರಿಸರ್ಚರ್ಸ್ ಮಾತ್ರ ಹೋಗ್ತಾರೆ. ವಿಜ್ಞಾನಿಗಳು ಇವುಗಳ ವಿಷವನ್ನ ಬಳಸ್ಕೊಂಡು ಕೆಲವು ತರಹದ ಔಷಧಿಗಳನ್ನ ತಯಾರಿ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಈ ಭಯಂಕರವಾದ ದ್ವೀಪ ಅನ್ನೋದು ಬ್ರೆಜಿಲ್ ನಲ್ಲಿರುವ ಸಾವೋಪೋಲ್ ಅನ್ನುವ ಪ್ರದೇಶದಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿದೆ. ಡಾಗ್ಸ್ ಒಂದೇ ಪ್ಲೇಸ್ ನಲ್ಲಿ ಬರೋಬ್ಬರಿ 1000ಕ್ಕೂ ಹೆಚ್ಚು ನಾಯಿಗಳು ಬದುಕ್ತಾ ಇವೆ. ಲಿಯಾ ಅನ್ನುವ ಈ ಮಹಿಳೆ ಯಾರಾದ್ರೂ ಬೀದಿಗೆ ಬಿಟ್ಟಿರುವ ನಾಯಿಗಳನ್ನ, ಮಿಸ್ ಆಗಿರೋ ನಾಯಿಗಳನ್ನ, ಆರೋಗ್ಯ ಸರಿಯಿಲ್ಲದ ನಾಯಿಗಳನ್ನ ಹಾಗೂ ಬೀದಿ ನಾಯಿಗಳನ್ನ ಕರ್ಕೊಂಡು ಬಂದು ಈ ಪ್ರದೇಶದಲ್ಲಿ ಸಾಕ್ತಿದ್ದಾಳೆ. ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ನಾಯಿಗಳು ಬದುಕ್ತಾ ಇವೆ. ಕೋಸ್ಟಾರಿಕಾದಲ್ಲಿ ತುಂಬಾನೇ ನಾಯಿಗಳು ತಿನ್ನೋದಕ್ಕೆ ಆಹಾರ ಇಲ್ಲದೆ ಹಸುವಿನಿಂದ ಸತ್ತು ಹೋಗ್ತಾ ಇವೆ. ಅವುಗಳ ನೋವನ್ನ ನೋಡೋದಕ್ಕಾಗದೆ ನಾಯಿಗಳಿಗಾಗಿ ಒಂದು ಆಶ್ರಮವನ್ನೇ ನಿರ್ಮಾಣ ಮಾಡಿದ್ದಾಳೆ. ಅಲ್ಲಿ ತುಂಬಾನೇ ಪ್ರೀತಿಯಿಂದ ಈ ನಾಯಿಗಳನ್ನ ಹಾಕಿ ಸಾಕ್ತಿದ್ದಾಳೆ. ಇವುಗಳಿಗೆ ಪ್ರತಿದಿನ 18 ಮೂಟೆಯಷ್ಟು ಆಹಾರವನ್ನ ಕೊಡುತ್ತಾ ಆಗಾಗ ಹೆಲ್ತ್ ಚೆಕಪ್ ಗಳನ್ನ ಕೂಡ ಮಾಡಿಸ್ತಾ ಆರೋಗ್ಯ ಸರಿಯಿಲ್ಲದ ನಾಯಿಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ತುಂಬಾನೇ ಸುರಕ್ಷಿತವಾಗಿ ಆ ನಾಯಿಗಳನ್ನ ಈಕೆ ಸಾಕ್ತಾ ಇದ್ದಾಳೆ. 900 ಎಕರೆಯಲ್ಲಿರುವ ಈ ಆಶ್ರಮದಲ್ಲಿ ಈ ಎಲ್ಲಾ ನಾಯಿಗಳು ತುಂಬಾನೇ ಸಂತೋಷದಿಂದ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಜೀವಿಸ್ತಾ ಇವೆ. ನೋಡೋದಕ್ಕೆ ಭಾರಿ ಗಾತ್ರದಲ್ಲಿರುವ ಈ ವಾಲ್ರಸ್ ನ ಜೀವನ ಅನ್ನೋದು ತುಂಬಾನೇ ಕಷ್ಟವಾಗಿರುತ್ತೆ. ಇವು ಅಲಸ್ಕಾದಲ್ಲಿರುವ ಬೇರಿಂಗ್ ಸಮುದ್ರ ಹಾಗೂ ಚುಚ್ಚಿ ಸಮುದ್ರ ತೀರದಲ್ಲಿ ಮಾತ್ರ ತುಂಬಾನೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತವೆ. ಈ ಒಂದೇ ಪ್ರದೇಶದಲ್ಲಿ ಬರೋಬ್ಬರಿ 2,50,000 ವಾಲ್ರಸ್ ಜೀವಿಗಳು ಬದುಕ್ತಾ ಇವೆ. ಆದ್ರೆ ಇವು ಬದುಕ್ತಾ ಇರೋ ಸಮುದ್ರ ತೀರದಲ್ಲಿ ಇವುಗಳಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಬೇಕಾದಷ್ಟು ಜಾಗ ಇಲ್ಲ. ಇದರಿಂದ ಅಲ್ಲೇ ಪಕ್ಕದಲ್ಲಿರುವ ತುಂಬಾನೇ ಎತ್ತರವಾದ ಬೆಟ್ಟಗಳನ್ನ ಹತ್ತಿ ಅವು ವಿಶ್ರಾಂತಿಯನ್ನ ತೆಗೆದುಕೊಳ್ತವೆ. ಮತ್ತೆ ಸಮುದ್ರದ ಒಳಗಡೆ ಹೋಗ್ಬೇಕಂತ ಅಂದ್ಕೊಂಡಾಗ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ಕೆಲವು ಬಾರಿ ಅಷ್ಟೊಂದು ಎತ್ತರದಿಂದ ಕೆಳಗಡೆ ಜಾರಿ ಬಿದ್ದು ತುಂಬಾ ಜೀವಿಗಳು ಸತ್ತು ಹೋಗ್ತಾ ಇವೆ. ಕೆಲವು ಬಾರಿ ಇಲ್ಲಿರುವ ಕರಡಿಗಳು ಕೂಡ ಎಲ್ಲಿ ಇವುಗಳ ಮೇಲೆ ದಾಳಿ ಮಾಡ್ತವನ್ನೋ ಭಯದಲ್ಲಿ ಕೂಡ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿ ಕೆಳಗಡೆ ಜಾರಿ ಬೀಳ್ತವೆ. ಇದು ಹೀಗಿದ್ರೆ ಮರೀನ್ ಮ್ಯಾಮಲ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಅಲ್ಲಿರುವ ಸ್ಥಳೀಯ ಜನರು ಇವುಗಳನ್ನ ಬೇಟೆಯಾಡಿ ತಿನ್ನಬಹುದು. ಇದರಿಂದ ಅಲ್ಲಿರೋ ಜನರು ಹೆಚ್ಚಾಗಿ ಇವುಗಳನ್ನೇ ಬೇಟೆಯಾಡಿ ತಮ್ಮ ಆಹಾರವಾಗಿ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಅವುಗಳ ಚರ್ಮ ಹಾಗೂ ಮೂಳೆಗಳನ್ನ ಕೂಡ ಬಳಸ್ಕೋತಾರೆ. ಟರ್ಟಲ್ಸ್ ನಮ್ಮ ಇಂಡಿಯಾದಲ್ಲೇ ಒಂದು ಜಾಗದಲ್ಲಿ ಬರೋಬ್ಬರಿ 7 ಲಕ್ಷಕ್ಕಿಂತ ಹೆಚ್ಚು ಆಮೆಗಳು ಕಾಣಿಸ್ಕೊಂಡಿದ್ವು. ಅವುಗಳನ್ನ ನೋಡಿ ತುಂಬಾ ಜನ ತುಂಬಾನೇ ಆಶ್ಚರ್ಯಗೊಂಡಿದ್ರು. ಮೊದ್ಲಿಗೆ ಎಲ್ಲಾ ಆಮೆಗಳು ಸಮುದ್ರದಿಂದ ಹೊರಗಡೆ ಬರೋದನ್ನ ನೋಡಿ ಸಮುದ್ರದ ಒಳಗಡೆಯಿಂದ ಏನಾದ್ರೂ ಅಪಾಯ ಬರ್ಬೋದಾ ಅಂತ ಹೆದರ್ಕೊಂಡಿದ್ರು. ಆದ್ರೆ ಇದಕ್ಕೆ ನಿಜವಾದ ಕಾರಣ ಏನಂದ್ರೆ ಆಮೆಗಳು ಈ ಸಮುದ್ರದಲ್ಲಿ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಪ್ರತ್ಯೇಕವಾಗಿ ಫೆಬ್ರವರಿಯಿಂದ ಏಪ್ರಿಲ್ ನ ಮಧ್ಯದಲ್ಲಿ ಅವು ತಮ್ಮ ಮೊಟ್ಟೆಗಳನ್ನು ಇಡಲು ಸಮುದ್ರ ತೀರಗಳಿಗೆ ಬರ್ತವೆ. ಈ ಘಟನೆಯನ್ನ ಹರಿಬಡ ಎಂದು ಕರೀತಾರೆ. ಅಂದ್ರೆ ಹೆಚ್ಚಾಗಿ ತೀರಕ್ಕೆ ಬರುವುದು ಅಂತ ಅರ್ಥ. ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿರುವ ಒಡಿಶಾ ಸಮುದ್ರ ತೀರಗಳಲ್ಲಿ ಇಂತಹ ಅದ್ಭುತವಾದ ಘಟನೆಯನ್ನ ನಾವು ನೋಡಬಹುದು. ಯಾಕೆ ಇಷ್ಟೊಂದು ಲಕ್ಷ ಸಂಖ್ಯೆಯಲ್ಲಿ ಆಮೆಗಳು ಇದೇ ಪ್ರದೇಶಕ್ಕೆ ಬರ್ತಾ ಇವೆ ಅಂದ್ರೆ ಆಮೆಗಳು ಅವು ಹುಟ್ಟಿದ ಪ್ರದೇಶದಲ್ಲಿ ವಾಪಸ್ ಬಂದು ಮೊಟ್ಟೆಗಳನ್ನು ಇಡುವ ಸ್ವಭಾವವನ್ನು ಹೊಂದಿರುತ್ತೆ. ಇದರಿಂದಾನೇ ಪ್ರತಿ ವರ್ಷ ಈ ಪ್ರದೇಶಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಮೆಗಳು ಬರ್ತವೆ. ಕ್ಯಾಟ್ಸ್ ನೀವು ಒಂದೇ ಬಾರಿಗೆ ಸುಮಾರು ಎಷ್ಟು ಬೆಕ್ಕುಗಳನ್ನು ನೋಡಿರ್ತೀರಾ ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಜಪಾನ್ ನಲ್ಲಿರುವ ಆಯುಷ್ಮಾನ್ ಅನ್ನುವ ಐಲ್ಯಾಂಡ್ ಅನ್ನ ಅಲ್ಲಿ ಕ್ಯಾಟ್ಸ್ ಐಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಈ ಪ್ರದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಬೆಕ್ಕುಗಳೇ ನಿಮ್ಗೆ ಕಂಡು ಬರ್ತವೆ. ಅಷ್ಟಕ್ಕೂ ಇಷ್ಟೊಂದು ಬೆಕ್ಕುಗಳು ಈ ಐಲ್ಯಾಂಡ್ ಗೆ ಎಲ್ಲಿಂದ ಬಂದ್ವು? ಮೊದಲಿಗೆ ಈ ಪ್ರದೇಶದಲ್ಲಿ ಇಲಿಗಳು ತುಂಬಾನೇ ಹೆಚ್ಚಾಗಿದ್ವು. ಇಲ್ಲಿರುವ ಮೀನುಗಾರರ ಬಲೆಗಳನ್ನ ಅವರು ಹಿಡಿದು ತಂದ ಮೀನುಗಳನ್ನ ಇಲ್ಲಿರುವ ಇಲಿಗಳು ಕಚ್ಚಿ ಕಚ್ಚಿ ನಾಶ ಮಾಡ್ತಿದ್ವು. ಅದಕ್ಕೆ ಇವರು ಬೆಕ್ಕುಗಳನ್ನು ಸಾಕೋದಕ್ಕೆ ಶುರು ಮಾಡ್ಕೊಂಡ್ರು. ಈ ರೀತಿಯಲ್ಲಿ ನಿಧಾನಕ್ಕೆ ಇವುಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.